ವೀಕ್ಷಕರೇ, ಹೀಗೆ ಹಾಸ್ಟೆಲ್ ಬಾಗಿಲಲ್ಲಿ ಕುಳಿತು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮಾಡುತ್ತಿರುವವರು ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯವರು. ಇದಕ್ಕೆ ಕಾರಣ ಹಾಸ್ಟೆಲ್ನಲ್ಲಿ ನಡೆದಿರುವ ಅವಾಂತರ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಲಲಿತಾ ಮನೋಹರನ್ ನರ್ಸಿಂಗ್ ಕಾಲೇಜಿಗೆ ಸಂಬಂಧಿಸಿ ಹಾಸ್ಟೆಲ್ ಇದ್ದು, ಕೇರಳ ಸೇರಿದಂತೆ ದೂರದ ಪ್ರದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ವ್ಯಾಸಂಗ ಮಾಡುವ ಜೊತೆಗೆ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಆದರೆ ಕ್ಷುಲ್ಲಕ ಕಾರಣಕ್ಕೆ ಹಾಸ್ಟೆಲ್ ವಾರ್ಡನ್ ಕಳೆದ 3 ದಿನಗಳಿಂದ ಮಕ್ಕಳಿಗೆ ಊಟ ನೀಡದೆ ಕಿರುಕುಳ ನೀಡಿದ್ದಾರಂತೆ. ಅಲ್ಲದೆ ಅದೇ ನರ್ಸಿಂಗ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನಿಲ್ ಎಂಬ ಉಪನ್ಯಾಸಕ ರಾತ್ರಿ ವೇಳೆ ಮದ್ಯ ಸೇವಿಸಿ ಬಂದು ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರಂತೆ. ಈ ಕುರಿತು ವಾರ್ಡನ್ ಅವರಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ವಹಿಸಿಲ್ಲ. ಈ ವಿಚಾರ ಎನ್ಎಸ್ಯುಐ ಗಮನಕ್ಕೆ ಬಂದಿದ್ದು ಹಾಸ್ಟೆಲ್ ಅವ್ಯವಸ್ಥೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಎಲ್ಲರಿಗೂ ನಮಸ್ಕಾರ. ನಾನು ಆಶಿಕ್ ಅಂತ, ಸ್ಟೂಡೆಂಟ್ ಯೂನಿಯನ್ ಕಮಿಟಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇವತ್ತು ನಾವು ಇಲ್ಲಿ CSI ಹಾಸ್ಪಿಟ್ಲು ಇದಕ್ಕೆ ಕಾಲೇಜಿಗೆ ಬಂದಾಗ ಇಲ್ಲಿ ಸ್ಟೂಡೆಂಟ್ಸು ಸಾವಿರಾರು ಸಮಸ್ಯೆಗಳಿದೆ. ನಾವು ಸಮಸ್ಯೆ ಕೇಳೋಕ್ಕೆ ಬಂದಾಗ ಅವರು ಎಲ್ಲ ಉಡಾಫೆ ಪ್ರಿನ್ಸಿಪಲ್ಲು ಅವರೆಲ್ಲ ಉಡಾಫೆ ಮಾತಾಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಸ್ಟೂಡೆಂಟ್ಸಿಗೆ ಇದು ಕೇಳಿದಾಗ ಅವರು ಜಾಸ್ತಿ 108 ಸಮಸ್ಯೆಗಳಿದೆ. ಅವರು ಪಾಪ ಅಳ್ಕೊತಾ ಇದ್ದಾರೆ. ಸರ್, ಅವರು ಇದು ನಮಗೆ ಸಮಸ್ಯೆ ಜಾಸ್ತಿ ಇದೆ, ನಾವೇನಾದರೂ ಕೇಳಿದ್ರೆ ಅವ್ರು ಸರಿಯಾಗಿ ಉತ್ತರ ಕೊಡೋಲ್ಲ. ಮತ್ತು ನಮಗೆ ಸರಿಯಾಗಿ ಹಾಸ್ಟೆಲಲ್ಲಿ ಫೆಸಿಲಿಟಿ ಇಲ್ಲ. ಅದು ಇಲ್ಲಿ ಇದು CSI ಓಲ್ಡ್ ಬಿಲ್ಡಿಂಗ್ ಆಗಿರೋದ್ರಿಂದ ಒಂದು CC ಕ್ಯಾಮ್ರಾ ಇಲ್ಲ, ನಮಗೆ ಪ್ರಾಪರ್ ಫುಡ್ ಇಲ್ಲ. ಅದೆಲ್ಲ ಜಾಸ್ತಿ ಸಮಸ್ಯೆ ಇದೆ ಅಂತೆಲ್ಲ ನಾವು ಕೇಳೋಕ್ಕೆ ಬಂದಾಗ, ಮತ್ತು ನಾವು ಪ್ರಿನ್ಸಿಪಲ್ಗೆ ಹೋಗಿ ಮಾತಾಡೋಣ ಅಂದರೆ ಅವ್ರು ಸರಿಗೆ ರೆಸ್ಪಾನ್ಸೇ ಕೊಡ್ತಾಯಿಲ್ಲ. ಪಾಪ ಅದು ಮಕ್ಕಳೆಲ್ಲ ದೂರದಿರೋ ಊರಿಂದ ಬಂದಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ಸುಮಾರು ಒಂದು ಫಸ್ಟ್ ಸೆಮಿಸ್ಟರ್ ಮಕ್ಕಳಿಗೆ ಊಟ ಕೊಟ್ಟು 3 ದಿವಸ ಆಗಿದೆ ಅಂತೆ, ಅವರಿಗೆ ಊಟ ಕೊಡ್ತಾಯಿಲ್ಲ. ಅವ್ರಿಗೆಲ್ಲ ಯಾರು ಸರ್ ಹೊಣೆ? ಇದು ಪ್ರಿನ್ಸಿಪಲ್ ಕೇಳಿದ್ರೆ ನಾವು ಕೊಡ್ತೀವಿ, ಮಾಡ್ತೀವಿ, ಫೋನಿಂದ ಅದಿಂದ ಅಂತೆಲ್ಲ ಬರೀ ಉಡಾಫೆ ಮಾತುಗಳು ಹೇಳ್ತಾರೆ. ಅಸಲಿಗೆ ಇಲ್ಲಿ ನಡೆದಿರುವ ಯಾವುದೇ ವಿಚಾರಕ್ಕೆ ಸಂಬಂಧಿಸಿ ವಾರ್ಡನ್ ಪ್ರತಿಕ್ರಿಯಿಸಲು ಮೊದಲಿಗೆ ನಿರಾಕರಿಸಿದ್ರ. ಎನ್ಎಸ್ಯುಐ ಮುಖ್ಯಸ್ಥರು ಮಾತನಾಡಿ, ಕಳೆದ 3 ದಿನಗಳಿಂದ ಊಟ ನೀಡದೆ ಮಕ್ಕಳಿಗೆ ಕಿರುಕುಳ ನೀಡಲಾಗಿದೆ. ರಾತ್ರಿ ವೇಳೆ ಊಟಕ್ಕೆ ಹೋಗುವಾಗ ಅನಾಹುತ ನಡೆದ್ರೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ರ. ಅಲ್ಲದೆ ರಾತ್ರಿ ವೇಳೆ ಮದ್ಯ ಸೇವಿಸಿ ಬಂದು ಅನುಚಿತವಾಗಿ ವರ್ತಿಸಿದ ಉಪನ್ಯಾಸಕನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದು, ಈ ವೇಳೆ ವಾರ್ಡನ್ ಉಪನ್ಯಾಸಕನನ್ನ ಅಮಾನತು ಮಾಡಿರುವುದಾಗಿ ತಿಳಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. 2 ಶೌಚಾಲಯಗಳಿವೆ. ಇಂತಹ ಸಮಸ್ಯೆಗಳಿದ್ದರೂ ಇದರ ಕಡೆ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವಂಥ ESI ಆಸ್ಪತ್ರೆಯಲ್ಲಿ ನರ್ಸಿಂಗು ವಿದ್ಯಾರ್ಥಿಗಳಿಂದ್ಬಿಟ್ಟು ಇಲ್ಲಿ ಹಾಸ್ಟೆಲ್ಲು ಮತ್ತು ಕಾಲೇಜ್ ಎರಡೂ ಇದೆ. ಇಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ಇವತ್ತು ನಾವೇ ಒಂಥರ ದಂಗಾಗಿದೆ. ಕಾರಣ ಏನಪ್ಪ ಅಂದರೆ, ಇವತ್ತು ಕೇರಳದಿಂದ, ಧಾರವಾಡದಿಂದ, ಸುಮಾರು ಬೇರೆ ಜಿಲ್ಲೆಗಳಿಂದ ಸಹ ಇಲ್ಲಿ ವಿದ್ಯಾರ್ಥಿಗಳು ವಾಸ ಮಾಡ್ತಾರೆ, ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಆದರೆ ಅವ್ರಿಗೆ ಊಟ ಇಲ್ಲದ್ರೆ ಸುಮಾರು 3 ದಿನದಿಂದ ಊಟ ಇಲ್ಲದ್ರೆ ಇವತ್ತು ವಾರ್ಡನ್ ಅವರು ಅವ್ರು ಕಿರುಕುಳ ಕೊಡ್ತಾರೆ. ಸೊ ಅಂಥ ಸಂದರ್ಭ ಅವರು ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬರ್ತಾರೆ. ಒಂದು ವೇಳೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋ ಸಂದರ್ಭದಲ್ಲಿ ಆ ಹೆಣ್ಣುಮಕ್ಳಿಗೆ ರಕ್ಷಣೆ ಯಾರು ಅನ್ನೋದು ಒಂದು ಪ್ರಶ್ನೆ. ಆ ಹೆಣ್ಮಕ್ಳು ಏನಾದ್ರು ಹೆಚ್ಚು ಕಡಿಮೆ ಆದರೆ ಮತ್ತು ಅವ್ರ ರಕ್ಷಣೆ ಯಾರು? ಮತ್ತು ಅಲ್ಲಿ ಫುಡ್ ಪಾಯ್ಸನ್ ಆಗಿ ಮತ್ತೆ ಇಲ್ಲಿ ಬಂದು ಹಾಸ್ಟೆಲಲ್ಲಿ ಸ್ಟೇ ಆದ ಸಂದರ್ಭದಲ್ಲಿ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಅವ್ರಿಗೆ ಏನಾದರೂ ಪ್ರಾಣಾಪಾಯ ಸಂದರ್ಭದಲ್ಲಿ ಇವ್ರು ಹೊಣೆ ವಹಿಸ್ಕೊತಾರಾ? ಯಾಕೆ ಈ ಥರ ಮಾಡಬೇಕು? CSI ನರ್ಸಿಂಗ್ ಕಾಲೇಜು ಮತ್ತು ಹಾಸ್ಟೆಲ್ ಅವ್ಯವಸ್ಥೆಗಳ ಆಗರವಾಗಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿ ಸೇರಿದಂತೆ ಸಂಬಂಧಿಸಿದವರಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇನ್ನು ಈ ಸಂಬಂಧ ಹಾಸ್ಟೆಲ್ ವಾರ್ಡನ್ ಮಾತನಾಡಿ, ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಮೊಬೈಲ್ ನೀಡಲಾಗುವುದು. ಶನಿವಾರ ಮತ್ತು ಭಾನುವಾರ ಮೊಬೈಲ್ ಮಕ್ಕಳಿಗೆ ನೀಡುವುದಾಗಿ ಪೋಷಕರ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಅದರಂತೆ ನಡೆಯುತ್ತಿತ್ತು. ಆದರೆ ಮಕ್ಕಳು ಮನೆಗೆ ಹೋಗಿ ಬಂದ ನಂತರ ರಾತ್ರಿ 10 ಗಂಟೆ ಮುಗಿದ್ರ ಮೊಬೈಲ್ ನೀಡಲು ನಿರಾಕರಿಸಿದ್ರ. ಹಾಗಾಗಿ ಅವರಿಗೆ ಹಾಸ್ಟೆಲ್ ಖಾಲಿ ಮಾಡಲು ಸೂಚನೆ ನೀಡಿದ ಗಡುವು ಮುಗಿದ ನಂತರವೂ ಹಾಸ್ಟೆಲ್ ಖಾಲಿ ಮಾಡಿದ ಕಾರಣ ಕಳೆದ 3 ದಿನಗಳಿಂದ ಊಟ ನೀಡಿಲ್ಲ ಎಂದು ನಿರ್ಲಕ್ಷ್ಯದ ಉತ್ತರ ನೀಡಿದ್ರ. ಅವರ ಪೋಷಕರು ಮೊಬೈಲ್ ನೀಡಲು ಹೇಳಿದ್ರೆ ನಾವು ಅವರಿಗೆ ಮೊಬೈಲ್ ನೀಡಲು ಸಿದ್ಧರಿದ್ದೇವೆ ಎಂಬ ಹಾರಿಕೆಯ ಉತ್ತರವನ್ನ ವಾರ್ಡನ್ ನೀಡಿದ್ದಾರೆ. ಅಲ್ಲದೆ ಪೋಷಕರ ಮಾತಿಗೆ ವಿರುದ್ಧವಾಗಿ ಮಕ್ಕಳು ಮೊಬೈಲ್ ನೀಡಲು ನಿರಾಕರಿಸಿದ್ದಾರೆ. ಪೋಷಕರ ಅನುಮತಿ ಇಲ್ಲದೆ ಹಾಸ್ಟೆಲ್ ನಿಯಮ ಬದಲಿಸಲು ಸಾಧ್ಯವಿಲ್ಲ ಎಂದ್ರ. ಇಲ್ಲಿ ಕಾಲೇಜಲ್ಲಿ ರೂಲ್ಸ್ ಮಾಡಿರೋದು, ಇಲ್ಲಿ ಹಾಸ್ಟೆಲ್ನಲ್ಲಿರೋ ಮಕ್ಕಳಿಗೆ ಸಾಮಾನ್ಯವಾಗಿ ಪ್ರತಿದಿನ ಮೊಬೈಲ್ 4 ಗಂಟೆಯಿಂದ 10 ಗಂಟೆ ತನಕ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಸಾಯಂಕಾಲ ಕಾಲೇಜ್ ಮುಗಿದ ತಕ್ಷಣ 4 ಗಂಟೆಯಿಂದ 10 ಗಂಟೆ ತನಕ ಕೊಡ್ತಾರೆ. ಅದು ಸೋಮವಾರ, ಮಂಗಳವಾರ, ಬುಧ, ಗುರು, ಶುಕ್ರ, ಶನಿವಾರ ಮಾತ್ರ ಕೊಡೋದಿಲ್ಲ. ಹೊರಗಡೆ ಹೋಗ್ತಾರೆ ಶನಿವಾರ, ವೀಕ್ ಡೇಸಲ್ಲಿ ಶನಿವಾರ ಮಾತ್ರ ಕೊಡ್ತಾರೆ. ಮತ್ತು ಭಾನುವಾರ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಶನಿವಾರ ವಾರ್ಡನ್ಗೆ ಸಬ್ಮಿಟ್ ಮಾಡಬೇಕು ಅಂತ ರೂಲ್ ಆಗಿ, ಅದು ಫಸ್ಟ್ ಇಯರಿಂದ ಲಾಸ್ಟ್ ಇಯರಿಂದ ರೂಲ್ ಮಾಡಬೇಕು ಅಂತ
ಇದು ಮಾಡಿದ್ದಾರೆ ಎಷ್ಟು ವರ್ಷದಿಂದ ಈ ರೀಸೆಂಟಾಗಿ. ಅದಕ್ಕಿಂತ ಮುಂಚೆ ಕೂಡ ಇತ್ತು, ಬಟ್ ಅವರು ಪೇರೆಂಟ್ಸ್ ಎಲ್ಲ ಹೇಳಿಬಿಟ್ಟು ಬೇಡ ನಮ್ಮ ಮಕ್ಕಳಿಗೆ ಕೊಟ್ಬಿಡಿ ಅಂತ ಹೇಳಿದ್ರಿಂದ ಹಾಗೆ ಲಾಸ್ಟ್ ಮೀಟಿಂಗಲ್ಲಿ ಪೇರೆಂಟ್ಸ್ ಮೀಟಿಂಗಲ್ಲಿ ಆಗಿರೋದು. ಆಯಿತು ನಮ್ಮ ಮಕ್ಕಳಿಗೆ 4 ಗಂಟೆಯಿಂದ 10 ಗಂಟೆ ತನಕ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ಆದರೆ ಒಪ್ಕೊಂಡ್ರು, ಮಕ್ಕಳು ಕೂಡ ಒಪ್ಕೊಂಡ್ರು. ಈ ಸತಿ ಎಕ್ಸಾಮ್ ಆಗಿ ಮುಗಿದ ನಂತರ ಇಲ್ಲ ನಾವು ಮನೆಗೆ ಹೋಗಿ ಬಂದ ಮೇಲೆ ನಾವು ಮೊಬೈಲ್ ಕೊಡೋದಿಲ್ಲ, ನಾವು ನಮ್ಮ ಹತ್ರನೇ ಇಟ್ಕೊಳ್ತೀವಿ, ನಮಗೆ ಶನಿವಾರನೂ ಬೇಕೇ ಬೇಕು ಮೊಬೈಲು. ಎಷ್ಟು ಹೇಳಿ? ಬರೀ 7 ಜನ ಮಕ್ಕಳು ಮಾತ್ರ ತಿರುಗಿ ಬಿದ್ದಿರೋದು. ಅಂದರೆ ಹೌದು, ಔಟ್ ಆಫ್ 40 ಇಲ್ಲ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಹಾಸ್ಟೆಲಲ್ಲಿ ಇರೋದು. 3 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ, 7 ಜನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಆ ಥರ. ಇನ್ನು ಅನಿಲ್ ಎಂಬ ಉಪನ್ಯಾಸಕ ಕುಡಿದು ಬಂದು ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿರುವುದು ಕಾಲೇಜು ಆಡಳಿತ ಮಂಡಳಿ ಗಮನಕ್ಕೂ ಬಂದಿದೆ. ಹಾಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ. ಈ ಘಟನೆ ಶನಿವಾರ ರಾತ್ರಿ ನಡೆದಿರುವುದಾಗಿ ತಿಳಿದು ಬಂದಿದೆ. ಕೂಡಲೇ ಅವರನ್ನ ಅಮಾನತು ಮಾಡಿರುವುದಾಗಿಯೂ ಹೇಳಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಸಿಎಸ್ಐ ನರ್ಸಿಂಗ್ ಕಾಲೇಜಿನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಈ ಘಟನೆಯಿಂದ ಬಹಿರಂಗವಾಗಿದ್ದು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿನಿಯರಿಗೆ ಆಗುತ್ತಿರುವ ತೊಂದರೆ ತಪ್ಪಿಸಲು ಕ್ರಮ ವಹಿಸಬೇಕೆಂದು ಎನ್ಎಸ್ಯುಐ ಮುಖ್ಯಸ್ಥರು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.